ಕೋರ್ಟ್ ಆವರಣದಲ್ಲೇ ವಕೀಲರ ಮೇಲೆ ಮಚ್ಚಿಂದ ಹಲ್ಲೆ, ಹೊಸೂರು ಕೋರ್ಟ್ನಲ್ಲಿ ಬೆಚ್ಚಿ ಬೀಳಿಸುವ ಘಟನೆ. ತಮಿಳುನಾಡಿನ ಕೃಷ್ಣಗಿರಿ ಜಿಲ್ಲೆಯ ಹೊಸೂರು ಕೋರ್ಟ್ ಆವರಣದಲ್ಲಿ ಬೆಚ್ಚಿ ಬೀಳಿಸುವಂತಹ ಘಟನೆ ನಡೆದಿದೆ. ಕೋರ್ಟ್ ಆವರಣದಲ್ಲೇ ವಕೀಲ ಕಣ್ಣನವರ ಮತ್ತೋರ್ವ ವಕೀಲ ಸಹಾಯಕ ಅರ್ವಾಲ್ ಮಚ್ಚಿನಿಂದ ಮಾರಣಾಂತಿಕ ಹಲ್ಲೆಯನ್ನ ನಡೆಸಿರುವಂತಹ ಘಟನೆ ನಡೆದಿದ್ದು, ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. ಈ ಘಟನೆಯಿಂದ ಇಡೀ ಆನೇಕಲ್ ಭಾಗ ಬೆಚ್ಚಿ ಬಿದ್ದಿದೆ. ಆನೇಕಲ್ ರೌಡಿ ಶೀಟರ್ ಮನೋಜ್ ಇನೋವಾ ಕಾರಿನ ಮೇಲೆ 20 ಮಂದಿ ಮುಗಿಬಿದ್ದು ಕದಳೆಯಲ್ಲಿ ತಪ್ಪಿಸಿಕೊಂಡ ಘಟನೆ ಮಾಸುವ ಮುನ್ನವೇ ಹೊಸೂರಿನಲ್ಲಿ ಹಾಡು ಹಗಲೇ ಜನ ನೋಡ್ತಾ ಇದ್ದಂತೆ ವಕೀಲರನ್ನ ಕೆಡವಿ ಮಚ್ಚಿನಿಂದ ತಲೆ ಭುಜಕ್ಕೆ ಕೊಚ್ಚಿದ ಘಟನೆ ಭೀತಿ ಮೂಡಿಸಿದೆ. ಹೊಸೂರು ಹಿರಿಯ ಖ್ಯಾತ ವಕೀಲ ಎಂ ಸತ್ಯನಾರಾಯಣ್ ಬಳಿ ಸಹಾಯಕ ವಕೀಲರಾಗಿದ್ದಂತಹ ಹೊಸೂರಿನ ವಕೀಲ ಕಣ್ಣನ್ ಹೊಸೂರು ಕೆರೆಯ ಬೀದಿಯ ಮೂಲದವರಾಗಿದ್ದು, ಹೊಸೂರಿನಲ್ಲಿ ಖ್ಯಾತ ವಕೀಲ ಸತ್ಯನಾರಾಯಣ್ ಅವರ ಬಳಿ ಜೂನಿಯರ್ ಆಗಿ ಕೆಲಸ ಮಾಡ್ತಾ ಇದ್ರು. ಹೊಸೂರು ನಾಮಲ್ ಪತ್ತಾನ್ನ ಆನಂದ್ ಕುಮಾರ್ ಮತ್ತೊಬ್ಬ ವಕೀಲರ ಬಳಿ ಸಹಾಯಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ಇಬ್ಬರು ಕೂಡ ಗೆಳೆಯರು ಎನ್ನಲಾಗಿದೆ. ಹೊಸೂರು ನ್ಯಾಯಾಲಯದ ಸಂಕೀರ್ಣದಲ್ಲಿ ವಕೀಲ ಕಣ್ಣನ್ ಅವರನ್ನ ಆನಂದ್ ಕುಮಾರ್ ಕುಡುಗೋಲಿನಿಂದ ಕೊಚ್ಚಿದ್ದಾನೆ. ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಕಣ್ಣನ್ರನ್ನ ಹತ್ತಿರದ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ. ಇಡೀ ಘಟನೆಯನ್ನ ಸುತ್ತಮುತ್ತಲಿನ ಜನರು ತಮ್ಮ ಮೊಬೈಲ್ ವಿಡಿಯೋದಲ್ಲಿ ಮಾಡಿದ್ದು, ಸಾಮಾಜಿಕ ಜಾಲತಾಣದಲ್ಲಿ ಇದು ಸದ್ದು ಮಾಡ್ತಾ ಇದೆ. ಈ ಹಲ್ಲೆಯಿಂದ ತೀವ್ರವಾಗಿ ಗಾಯಗೊಂಡು ಕೆಳಗೆ ಬಿದ್ದ ಕಣ್ಣನ್ಗೆ ಮಚ್ಚಿನಿಂದ ಕಡಿತವನ್ನ ಮುಂದುವರಿಸಿದ್ದು, ವಕೀಲ ಕಣ್ಣನ್ ಅವರ ಕುತ್ತಿಗೆ, ತಲೆ, ಬೆನ್ನು ಸೇರಿದಂತೆ 5 ಕಡೆ ತೀವ್ರವಾಗಿ ಗಾಯಗಳಾಗಿ ರಕ್ತದ ಮಡುವಿನಲ್ಲಿ ಬಿದ್ದಿತ್ತು. ಇದಾದ ಬಳಿಕ ಮಾಹಿತಿ ತಿಳಿದ ಪೊಲೀಸರು ವಕೀಲರನ್ನ ರಕ್ಷಿಸಿ ಆಸ್ಪತ್ರೆಗೆ ಕಳುಹಿಸಿದ್ದಾರೆ. ಸದ್ಯ ಗಂಭೀರವಾಗಿ ಗಾಯಗೊಂಡಿರುವಂತಹ ವಕೀಲರು ಖಾಸಗಿ ಆಸ್ಪತ್ರೆಯಲ್ಲಿ ತೀವ್ರ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ನ್ಯಾಯಾಲಯದ ಆವರಣದಲ್ಲಿ ಕುಡುಗೋಲನ್ನ ಹಿಡಿದು ನಿಂತಿದ್ದ ಆನಂದ್ ಕುಮಾರ್ನನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.